ಇನ್ನು ಮತ್ತೊಬ್ಬರು ಇದ್ದಾರೆ ವಿದ್ಯಾನಿಧಿ ಅವರು. ಕಂಗ್ರಾಚುಲೇಷನ್ಸ್ ವಿದ್ಯಾನಿಧಿ ಅವರೇ. ಥ್ಯಾಂಕ್ ಯು ಸರ್. ಅಂತೂ ರಿಸಲ್ಟ್ ಅಂತ ಬಂತಾ ಇದೆ, ಎಷ್ಟು ಖುಷಿ ಇದೆ ನಿಮಗೆ? ಸ್ಟೇಟ್ 4th ರ್ಯಾಂಕ್ ಬಂದಿರೋದು ತುಂಬಾ ಖುಷಿ ಇದೆ. 4ನೇ ರ್ಯಾಂಕ್ ಅನ್ನು ಪಡೆದಿದ್ದೀರಿ ಇಡೀ ಕರ್ನಾಟಕದಲ್ಲಿ, ಬಟ್ ತುಮಕೂರದಲ್ಲಿ ಮೊದಲ ರ್ಯಾಂಕ್. ಎಸ್, ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ಎಫರ್ಟ್ ಸಿಕ್ತಕ್ಕಂತ ಪ್ರತಿಫಲ ಸಿಕ್ಕಿದೆ ಅನ್ನೋ ಆನಂದ ಇದೆ. ತಯಾರಿ ಹೇಗಿತ್ತು ಅಂದ್ರೆ ಎಷ್ಟು ತಿಂಗಳಿಂದ ನೀವು ತಯಾರಿನ ಮಾಡ್ಕೊಂಡಿದ್ದೀರಿ? ಅಂದ್ರೆ ಆರಂಭದಿಂದಲೇ ನಿಮ್ಮ ಕಾಲೇಜು ಆರಂಭ ಆದಾಗಿಂದನೇ ತಯಾರಿ ಇತ್ತಾ ಅಥವಾ ಮೊದಲು ಪ್ರಿಪರೇಟರಿ ಅಂತ ಬರುತ್ತಲ್ಲ ಅಲ್ಲಿಂದ ಶುರು ಮಾಡಿದ್ರೆ ಹೇಗೆ ಅಂತ ಹೇಳಿ? ಸರ್, ಫಸ್ಟ್ ಇಂದಾನೇ ಕ್ಲಾಸಸ್ ಕ್ಲೀನ್ ಆಗಿ ಕೇಳೋದ್ರಿಂದ ಹೆಲ್ಪ್ ಆಯ್ತು. ಅದೇ ರೀತಿ ನಮ್ಮ ಕಾಲೇಜಲ್ಲಿ ಆಗಸ್ಟ್ ಇಂದಾನೇ ಪ್ರಿಪರೇಟರಿ ಸ್ಟಾರ್ಟ್ ಮಾಡಿದ್ರು. ಸಿಲೆಬಸ್ ಆಲ್ಮೋಸ್ಟ್ 6 months ಮುಂಚೆನೆ ಮುಗಿಸಿದ್ರು. ಅದರಿಂದ ನಮಗೆ ತುಂಬಾ ಹೆಲ್ಪ್ ಆಯ್ತು ಪ್ರಿಪೇರ್ ಆಗಕ್ಕೆ. 5 to 6 ಪ್ರಿಪರೇಟರೀಸ್ ಮಾಡಿದ್ದಾರೆ. ಎಲ್ಲಾ ಸಬ್ಜೆಕ್ಟ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಲ್ಯಾಂಗ್ವೇಜಸ್ಗೂ ಇಂಪಾರ್ಟೆನ್ಸ್ ಕೊಟ್ಟರು. ಬರೀ ಕೋರ್ಸ್ ಸಬ್ಜೆಕ್ಟ್ಸ್ಗೆ ಅಂತ ಏನಲ್ಲ, ಲ್ಯಾಂಗ್ವೇಜಸ್ ಕೊಟ್ಟಿದ್ದಾರೆ, ಕೋರ್ಸ್ ಸಬ್ಜೆಕ್ಟ್ಸ್ ಕೊಟ್ಟಿದ್ದಾರೆ. ಇದೆಲ್ಲ ಕೊಟ್ಟಿರೋದ್ರಿಂದ ಹೆಲ್ಪ್ ಆಗಿದೆ. ಈಗ ಮನೆಯಲ್ಲಿ ಸೆಲೆಬ್ರೇಷನ್ ಯಾವ ರೀತಿಯಾಗಿ ನಡೀತಾ ಇದೆ? ಉತ್ತಮ ರಿಸಲ್ಟ್ ಸರ್, ಇನ್ನು ಕಾಲೇಜಲ್ಲಿ ಇದ್ದೀನಿ, ಇನ್ನು ಮನೆಗೆ ಹೋಗಿಲ್ಲ. ಇಲ್ಲೇ ಎಲ್ಲರೂ ಇಂಟರ್ವ್ಯೂ ತಗೊಂತಾರೆ. ಈಗ ಟೀಚರ್ ಏನ್ ಹೇಳ್ತಾರೆ? ಈಗ ನಿಮ್ಮ ರಿಸಲ್ಟ್ ನೋಡಿ ಸಹಜವಾಗಿ ನಿಮ್ ಫೇವ್ರೆಟ್ ಟೀಚರ್ ಅಂತ ಫೋನ್ ಮಾಡಿರ್ತಾರೆ. ಈ ರಿಸಲ್ಟ್ ನೋಡಿ ಏನಂದ್ರು? ಸರ್, ಕಾಲೇಜಲ್ಲೇ ಇದ್ದೀನಿ, ಇಲ್ಲೇ ಎಲ್ಲರೂ ಬಂದು ಕಂಗ್ರಾಚುಲೇಟ್ ಮಾಡ್ತಾ ಇದ್ದಾರೆ. ಸ್ಕೂಲಿಂದ ಟೀಚರ್ಸ್ ಕಾಲ್ ಮಾಡಿ ಕಂಗ್ರಾಚುಲೇಟ್ ಮಾಡ್ತಾ ಇದ್ದಾರೆ. ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? CA ಆಗ್ಬೇಕು ಅಂತಿದ್ದೀನಿ. ತಂದೆ ತಾಯಿ ಸಪೋರ್ಟ್ ಹೇಗಿದೆ? ಈಗ ಮುಂದೆ ಏನ್ ತಂದೆ ತಾಯಿ ಏನ್ ಹೇಳ್ತಿದ್ದಾರೆ? ನಿಮ್ ಸಪೋರ್ಟ್ಗೆ ನಿಲ್ತಿದಾರಾ ಹೇಗೆ? ಅವ್ರಿಗೆ ತುಂಬಾ ಖುಷಿ ಆಗಿದೆ. ಮನೆಯಲ್ಲಿ ಅವ್ರು ಯಾವ್ದೇ ಕಾರಣಕ್ಕೂ ಓದ್ಬೇಡ ಸಾಕು ಆ ತರ ಏನು ಹೇಳಿರ್ಲಿಲ್ಲ. ಚೆನ್ನಾಗಿ ಓದ್ಕೊಳಕ್ ಹೆಲ್ಪ್ ಮಾಡಿದ್ರು. ಓದ್ಬೇಕಾದ್ರೆ ಯಾವ್ದೇ ರೀತಿಯಾದ ಕರಿಯೋದು ಕೆಲಸ ಹೇಳೋದು ಈ ತರ ಏನು ಮಾಡ್ತಿರ್ಲಿಲ್ಲ. ಈಗ ಕಡಿಮೆ ರಿಸಲ್ಟ್ ಕೆಲವೊಬ್ಬರಿಗೆ ಬಂದಿರುತ್ತೆ, ಸ್ವಂತವ್ರಿಗೆ ಏನ್ ಸಂದೇಶ ಕೊಡ್ತೀರಿ? ಈಗ ನೀವು ಉತ್ತಮ ರಿಸಲ್ಟ್ ಅನ್ನು ಪಡೆದುಕೊಂಡಿದ್ದೀರಿ, ಸಂಭ್ರಮಾಚರಣೆಯಲ್ಲಿ ಇದ್ದೀರಿ, ಬಟ್ ಕಡಿಮೆ ರಿಸಲ್ಟ್ ಪಡೆದಿರ್ತಾರಲ್ಲ, ನಿಮ್ಮ ಸರ್ಕಲ್ ಅಲ್ಲಿ ಇರ್ತಾರೆ, ಅಂತವ್ರಿಗೆ ಏನ್ ಸಂದೇಶವನ್ನು ಕೊಡ್ತೀರಿ? ಕಡಿಮೆ ರಿಸಲ್ಟ್ಸ್ ಬಂದಿದ್ ಮಾತ್ರಕ್ಕೆ ಅವ್ರು ದಡ್ರು ಅಂತ ಹೇಳಕ್ ಆಗಲ್ಲ. ಒಬ್ರು ಓದೋದ್ರಲ್ಲಿ ಚೆನ್ನಾಗಿದ್ರೆ ಬೇರೆಯವರು ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿರ್ತಾರೆ, ಡ್ಯಾನ್ಸ್ ಅಲ್ಲಿ ಚೆನ್ನಾಗಿರ್ತಾರೆ, ಮ್ಯೂಸಿಕ್ ಅಲ್ಲಿ ಚೆನ್ನಾಗಿರ್ತಾರೆ. ಇವಾಗ ನಾನು ಓದೋದ್ರಲ್ಲಿ ಚೆನ್ನಾಗಿದ್ದೀನಿ, ಅದಕ್ಕೆ ನನಗೆ ಇಲ್ಲಿ ಮಾರ್ಕ್ಸ್ ಬಂದಿದೆ. ಬೇರೆಯವರು ಸ್ಪೋರ್ಟ್ಸ್ ಅಲ್ಲಿ ಇರ್ತಾರೆ, ಅವ್ರಿಗೆ ತುಂಬಾ ಚೆನ್ನಾಗಿ ಸ್ಪೋರ್ಟ್ಸ್ ಆಡಕ್ ಬರುತ್ತೆ. ನನಗ್ ಕಂಪೇರ್ ಮಾಡಿದ್ರೆ ನನಗ್ ಸ್ಪೋರ್ಟ್ಸ್ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಅವ್ರು ಯಾವ್ದ್ರಲ್ಲಿ ಬೆಸ್ಟ್ ಇರ್ತಾರೋ ಅದ್ರಲ್ಲಿ ಒಳ್ಳೆ ಪಾತ್ನ ಚೂಸ್ ಮಾಡ್ಕೊಂಡ್ರೆ ಅವರಿಗೆ ಒಳ್ಳೆ ಫ್ಯೂಚರ್ ಸಿಗುತ್ತೆ. ನಿಮ್ಮ ಫೇವರೇಟ್ ಸಬ್ಜೆಕ್ಟ್ ಯಾವ್ದಿತ್ತು? ಎಷ್ಟು ಬಂದಿದೆ ಅದರ ರಿಸಲ್ಟ್? ಫೇವರೇಟ್ ಸಬ್ಜೆಕ್ಟ್ ಅಂತ ಏನಿಲ್ಲ, ಎಲ್ಲದಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟೆ, ಈಕ್ವಲ್ ಆಗಿ ಎಫರ್ಟ್ಸ್ ಆಗ್ಬಿಟ್ಟು ಮಾಡಿದ್ದೀನಿ. 4 ಸಬ್ಜೆಕ್ಟ್ಸ್ ಅಲ್ಲಿ ಔಟ್ ಆಫ್ ಔಟ್ ಇದೆ. ಕನ್ನಡ, ಸ್ಟ್ಯಾಟಿಸ್ಟಿಕ್ಸ್, ಬಿಸ್ನೆಸ್ ಮತ್ತೆ ಅಕೌಂಟ್ಸ್ ಅಲ್ಲಿ ಔಟ್ ಆಫ್ ಔಟ್ ಇದೆ. ಎಕನಾಮಿಕ್ಸ್ ಮತ್ತೆ ಇಂಗ್ಲಿಷ್ ಅಲ್ಲಿ 2 ಮಾರ್ಕ್ಸ್ ಹೋಗಿದೆ. ಎಲ್ಲಿ ಮಿಸ್ ಆಯ್ತು 2 ಮಾರ್ಕ್ಸ್? ಇಂಗ್ಲಿಷ್ ಅಲ್ಲಿ ಒಂದು ತಪ್ಪು ನಾನು ಬರ್ತಿದ್ದೆ, ಇನ್ನೊಂದು ಎಲ್ಲೋಗಿದೆ ಗೊತ್ತಿಲ್ಲ. ಎಕನಾಮಿಕ್ಸ್ ಅಂತೂ ಫುಲ್ ಕರೆಕ್ಟ್ ಆಗಿ ಬರ್ತಿದ್ದೆ, ಎಲ್ಲಿ ಮಾರ್ಕ್ಸ್ ಹೋಗಿದೆ ಗೊತ್ತಿಲ್ಲ. ಅದನ್ನ ಸ್ಕ್ಯಾನ್ ಕಾಪಿ ತರ್ಸ್ ನೋಡ್ಬೇಕು. ಥ್ಯಾಂಕ್ ಯು, ಒಳ್ಳೇದಾಗ್ಲಿ ನಿಮಗೆ. ಥ್ಯಾಂಕ್ ಯು ಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.